Hello students, welcome to online class. It is a continuation of a previous session. So let us solve some problem on time of supply of a service. Determine the time of supply from the following details. Date of actual provision of service. ಯಾವ ಡೇಟಿಗೆ ಸರ್ವಿಸ್ ಕೊಟ್ಟಿದ್ದಾರೆ. The date of issue of invoice ಇದೆ. Date on which payment is received. ಇಲ್ಲಿ ಪೇಮೆಂಟಲ್ಲಿ ಫಸ್ಟ್ ಕೇಸಲ್ಲಿ ನೋಡಿ 40% 60% ಇದೆ. ಸೆಕೆಂಡಲ್ಲಿ ಡೇಟ್ ಕೊಟ್ಟಿದ್ದಾರೆ. ಥರ್ಡ್ ಕೇಸಲ್ಲಿ ಒಂದು ಪಾರ್ಟ್ ಪೇಮೆಂಟ್ ಇದೆ ಮತ್ತೊಂದು ಬ್ಯಾಲೆನ್ಸ್ ಇದೆ. ಲಾಸ್ಟಲ್ಲಿ ಫುಲ್ ಪೇಮೆಂಟ್ ಇದೆ. ಸೊ ಇಲ್ಲಿಗ ಮೊದಲು ನಾವು ಯಾವ ಡೇಟ್ ತೊಗೋಬೇಕು ಅಂದರೆ ಈ ಡೇಟ್ ಆಫ್ ಆ್ಯಕ್ಚುಯಲ್ ಸರ್ವಿಸ್ ಇದೆ ನೋಡಿ, ಇಲ್ಲಿಂದ 30 ದಿನದೊಳಗಡೆ ವಿದಿನ್ 30 ಡೇಸ್ ಇನ್ವಾಯ್ಸ್ ಏನಾದರೂ ಇಶ್ಯೂ ಆಗಿದ್ದರೆ ಆಗ ಡೇಟ್ ಆಫ್ ಇನ್ವಾಯ್ಸ್ ಮತ್ತು ಈ ಡೇಟ್ ಆಫ್ ಪೇಮೆಂಟ್ ಇದೆರಡರ ನಡುವೆ ಕಂಪೇರ್ ಮಾಡಿ ನೋಡ್ತೀವಿ. ಎಲ್ಲಾದರೆ ಸರ್ವಿಸ್ ಆದ ನಂತರ ಆ್ಯಕ್ಚುಯಲ್ ಸರ್ವಿಸ್ ಪ್ರೊವಿಷನ್ ಆಫ್ ಸರ್ವಿಸ್ ಪ್ರೊವೈಡ್ ಮಾಡಿ ವಿದಿನ್ 30 ಡೇಸಲ್ಲಿ ಇನ್ವಾಯ್ಸನ್ನು ಇಶ್ಯೂ ಮಾಡೋದಿದ್ದರೆ ಆವಾಗ ನಾವು ಈ ಆ್ಯಕ್ಚುಯಲ್ ಸರ್ವಿಸ್ ಗಿವನ್ ಡೇಟ್ ಮತ್ತು ಡೇಟ್ ಆಫ್ ಪೇಮೆಂಟನ್ನು ಕಂಪೇರ್ ಮಾಡ್ತೀವಿ. ಡೇಟ್ ಆಫ್ ಇನ್ವಾಯ್ಸನ್ನು ತೊಗೊಳ್ಳೋದಿಲ್ಲ. ಈಗ ಫಸ್ಟ್ ಕೇಸಲ್ಲಿ ನೋಡಿ, ಈಗ ಒಂದು ಫಾರ್ ಎಕ್ಸಾಂಪಲ್ ಈಗ 40% ತೊಗೊಳ್ಳುವ. ಸರ್ವಿಸ್ ಕೊಟ್ಟಿದೆ ಯಾವಾಗ 15th ನವಂಬರ್ಗೆ, ಅಲ್ಲಿಂದ 30 ಡೇಸ್ ಒಳಗಡೆ ಇನ್ವಾಯ್ಸ್ ಇಶ್ಯೂ ಆಗಿದೆ ನೋಡಿ. 5th ಡಿಸೆಂಬರಿಗೆ ಇನ್ವಾಯ್ಸ್ ಇಶ್ಯೂ ಆಗಿದೆ, ಅಂದರೆ 30 ದಿನದೊಳಗಡೆ ಇದು ಇಶ್ಯೂ ಆಗಿದೆ. ಸೊ ಡೇಟ್ ಆಫ್ ಇನ್ವಾಯ್ಸ್ ತೊಗೋಬೇಕು. ಡೇಟ್ ಆಫ್ ಇನ್ವಾಯ್ಸ್ ಮತ್ತು ಈ 40% ಯಾವಾಗ ಅಮೌಂಟು ಪೇಮೆಂಟ್ ಆಗಿದ್ದು 11th ನವಂಬರ್ಗೆ, ಯಾವುದು ಲೇಟೆಸ್ಟ್ 11th ನವಂಬರ್ ತೊಗೋಬೇಕು. ಹಾಗೆಯೇ ಬಿ ಕೇಸಲ್ಲಿ ಬಿಯಲ್ಲಿ 5th ಇನ್ವಾಯ್ಸ್ ಯಾವಾಗ 5th ಡಿಸೆಂಬರ್, ಪೇಮೆಂಟ್ 60% ಆಗಿದ್ದು 21st ನವಂಬರ್, ಯಾವುದು 21st ನವಂಬರ್, ಈ ಥರ. ಸೊ ಇಲ್ಲಿ ಸೊಲ್ಯೂಷನ್ ನೋಡಿ, ಡಿಟರ್ಮಿನೇಷನ್ ಆಫ್ ಟೈಮ್ ಆಫ್ ಸಪ್ಲೈ, ಸೀರಿಯಲ್ ನಂಬರ್, ಕ್ರೈಟೀರಿಯಾ ಫಾರ್ ಡಿಟರ್ಮೈನಿಂಗ್ ಟೈಮ್ ಆಫ್ ಸಪ್ಲೈ, ಡೇಟ್, ಟೈಮ್ ಆಫ್ ಸಪ್ಲೈ. ಈಗ ಫಸ್ಟ್ ಒನಲ್ಲಿ ಎ 40% ಅದನ್ನು ತೊಗೊಳ್ಳುವ. ಈಗ ಡೇಟ್ ಆಫ್ ಇನ್ವಾಯ್ಸ್ ಅಂತ ತೊಗೋತೀವಿ. ಯಾಕೆ ಡೇಟ್ ಆಫ್ ಇನ್ವಾಯ್ಸ್ ಅಂತ ತೊಗೋತೀವಿ? ಬಿಕಾಸ್ ಇನ್ವಾಯ್ಸ್ ಇಶ್ಯೂಡ್ ವಿದಿನ್ 30 ಡೇಸ್ ಆಫ್ ಸರ್ವಿಸ್. ಸೊ 5th ಡಿಸೆಂಬರ್. ಡೇಟ್ ಆಫ್ ಪೇಮೆಂಟ್ 40% ಪೇಮೆಂಟ್ ಆಗಿರೋದು 11th ನವಂಬರ್. ಸೊ ವಿಚ್ ಎವರ್ ಈಸ್ ಅರ್ಲಿಯರ್ ಅಂದರೆ 11th ನವಂಬರ್ ಈಸ್ ದ ಆನ್ಸರ್, ಟೈಮ್ ಆಫ್ ಸಪ್ಲೈ. ಫಸ್ಟಲ್ಲಿ ಬಿ ಸೆಕೆಂಡ್, ಡೇಟ್ ಆಫ್ ಇನ್ವಾಯ್ಸ್ ಸೇಮ್ ಅದೇ 5th ಡಿಸೆಂಬರೇ ತೊಗೋಬೇಕು. ಡೇಟ್ ಆಫ್ ಪೇಮೆಂಟ್ 60% ಪೇಮೆಂಟ್ ಆಗಿದೆ ಆವಾಗ 21st ನವಂಬರ್ಗೆ, ಯಾವುದು ಲೇಟೆಸ್ಟ್ ಡೇಟ್ 21st ನವಂಬರ್. ಸೊ ದಟ್ ಈಸ್ ದ ಟೈಮ್ ಆಫ್ ಸಪ್ಲೈ. ದೆನ್ ಸೆಕೆಂಡ್ ಕೇಸ್, ಸೆಕೆಂಡಲ್ಲಿ ಸರ್ವಿಸ್ ಕೊಟ್ಟಿದ್ದು 15th, ಎಲ್ಲ ಕೂಡ 15th ನವಂಬರ್ಗೆ ಸರ್ವಿಸ್ ಕೊಟ್ಟಿರೋದು. ಬಟ್ ಇಲ್ಲಿ ಇನ್ವಾಯ್ಸ್ ಇಶ್ಯೂ ಆಗಿರೋದು 17 ಡಿಸೆಂಬರ್ಗೆ, ಆಫ್ಟರ್ 30 ಡೇಸ್. ಸೊ ಯಾವ್ದು ತೊಗೋಬೇಕಾಗ? ಇನ್ವಾಯ್ಸ್ ಬರಲ್ಲ, ಸರ್ವಿಸ್ ಬರುತ್ತೆ. ಸೊ ಸೆಕೆಂಡ್ ಒನ್ ಡೇಟ್ ಆಫ್ ಸರ್ವಿಸ್, ಬಿಕಾಸ್ ಇನ್ವಾಯ್ಸ್ ಇಶ್ಯೂಡ್ ಆಫ್ಟರ್ 30 ಡೇಸ್ ಆಫ್ ಸರ್ವಿಸ್. ಸೊ ಡೇಟ್ ಆಫ್ ಸರ್ವಿಸ್ 15th ನವಂಬರ್, ಡೇಟ್ ಆಫ್ ಪೇಮೆಂಟ್ 20th February, whichever is earlier. So 15th November is the time of supply. Third one, under third A, part payment. Here also service provided on 15th November, but invoice issued when 18th December, after 30 days. So date of service we have to take. So date of service 15th November, then date of payment 10th November, whichever is earlier means 10th November. Then date of service again same 15th November. B, date of payment 30th December, whichever is earlier means 15th November. Last case ನೋಡಿ, 15th ನವಂಬರ್ಗೆ ಸರ್ವಿಸ್ ಕೊಟ್ಟಿದ್ದು, ಇನ್ವಾಯ್ಸ್ ಇಶ್ಯೂ ಆಗಿದೆ, ಇಲ್ಲಿ ಕೂಡ ಇದು ಕೂಡ ಆಫ್ಟರ್ 30 ಡೇಸೇ 28th, ಆಗ ಡೇಟ್ ಆಫ್ ಸರ್ವಿಸೇ ತೊಗೋತೀವಿ ಇಲ್ಲಿ ಕೂಡ. ಸೊ ಡೇಟ್ ಆಫ್ ಸರ್ವಿಸ್ 15th ನವಂಬರ್, ಡೇಟ್ ಆಫ್ ಪೇಮೆಂಟ್ 17 December, whichever is earlier. So 15th November is the answer. Second, next question. Miss Vishal Traders Udupi, a registered dealer, received following services from different service providers. Determine time of supply. See, Miss Vishal Traders Udupi, a registered dealer, received following services. ಇಲ್ಲಿ ಪ್ರೀವಿಯಸ್ ಕ್ವಶನ್ ಇಲ್ಲೆಲ್ಲ ಸರ್ವಿಸನ್ನು ನಾವು ಕೊಟ್ಟಿದ್ದು, ಇಲ್ಲಲ್ಲ, ಇದು ಟೈಮ್ ಆಫ್ ಸಪ್ಲೈ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಇಲ್ಲಿ ಡೇಟ್ ಆಫ್ ಆ್ಯಕ್ಚುಯಲ್ ಪ್ರೊವಿಷನ್ ಆಫ್ ಸರ್ವಿಸ್ ಅಂತ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ, ಅಂದರೆ ನಾವು ಸರ್ವಿಸನ್ನು ಕೊಟ್ಟಿದ್ದೀವಿ. ಅದು ಪೇಮೆಂಟ್ ರಿಸೀವ್ಡ್ ಅಂತ ಇದೆ ನೋಡಿ. ಪೇಮೆಂಟ್ ರಿಸೀವ್ಡ್ ಅಂತ ಅಂದರೆ ಅಲ್ಲೇ ಅರ್ಥ ಆಗಬೇಕು. ಪೇಮೆಂಟ್ ಯಾವಾಗ ರಿಸೀವ್ ಮಾಡ್ತೀವಿ? ನಾವು ಯಾರಿಗಾದರೆ ಸರ್ವಿಸ್ ಮಾಡಿದ್ರೆ ಮಾತ್ರ ಪೇಮೆಂಟ್ ನಮಗೆ ಬರುವುದು. ಅದೇ ನಾವು ಸರ್ವಿಸ್ ತೊಗೊಂಡ್ರೆ ಪೇಮೆಂಟ್ ನಾವು ಪೇ ಮಾಡ್ತೀವಿ. ಸೊ ಅದೇ 5th ಕ್ವಶನ್ ಸೇಲ್ಸಿಗೆ ಸಂಬಂಧಪಟ್ಟಿದ್ದು, 6th ಕ್ವಶನ್ ಪರ್ಚೇಸಿಗೆ ಸಂಬಂಧಪಟ್ಟಿದ್ದು. ಡಿಸ್ಕ್ರಿಪ್ಷನ್ ಆಫ್ ದ ಸರ್ವಿಸ್, ಏನು ಸರ್ವಿಸ್ ಅಂತ ಕೊಟ್ಟಿದ್ದಾರೆ? ಇಂಪೋರ್ಟ್ ಆಫ್ ಟೆಕ್ನಿಕಲ್ ಸರ್ವಿಸ್ ಫ್ರಮ್ ಕೆನಡಾ, ಸರ್ವಿಸ್ ಫ್ರಮ್ ಎ ಸೀನಿಯರ್ ಅಡ್ವಾನ್ಸ್ ಅಡ್ವೊಕೇಟ್ ಆಫ್ ಉಡುಪಿ,
express parcel post from Udupi post office, security service from HR consult Manipal, service from HGTA Mumbai. ಸೊ ಇಲ್ಲಿ ಬೇರೆ ಬೇರೆ ಸರ್ವಿಸ್ ಕೊಟ್ಟಿದ್ದಾರೆ. ಡೇಟ್ ಆಫ್ ಸರ್ವಿಸ್ ರಿಸೀವ್ಡ್ ಇದೆ, ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಇದೆ, ಡೇಟ್ ಆಫ್ ಪೇಮೆಂಟ್ ಇನ್ ದ ಬುಕ್ಸ್ ಮತ್ತು ಇನ್ ದ ಬ್ಯಾಂಕ್ ಇದೆ. ಇಲ್ಲಿ ನೆನಪಿರಲಿ, ಇಲ್ಲಿ ನಮಗೆ ಸೇಲ್ಸಲ್ಲಿ ಎರಡಿದೆ, ಎ ಮತ್ತು ಬಿ. ವೆನ್ ಇನ್ವಾಯ್ಸ್ ಇಶ್ಯೂಡ್ ವಿದಿನ್ 30 days, ವೆನ್ ಇನ್ವಾಯ್ಸ್ ಇಶ್ಯೂಡ್ ಆಫ್ಟರ್ 30 days, ಎ ಮತ್ತು ಬಿ ಅಂತ ಎರಡು ಆಪ್ಷನ್ ಇದೆ. ಬಟ್ ಇಲ್ಲಿ ಎರಡಲ್ಲ, ಇಲ್ಲಿ ಒಂದೇ ಆಪ್ಷನ್. ಡೈರೆಕ್ಟಾಗಿ ಮೂರು ಏನು ಇನ್ಫಾರ್ಮೇಷನ್ನ ತೊಗೋಬೇಕು. ಯಾವುದೆಲ್ಲ ಅಂದರೆ ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಇರುತ್ತಲ್ಲ, ಆ ಇನ್ವಾಯ್ಸಿಗೆ 60 days ಆ್ಯಡ್ ಮಾಡಬೇಕು. ಆಮೇಲೆ ಡೇಟ್ ಆಫ್ ಪೇಮೆಂಟ್ ಎಂಟರ್ಡ್ ಇನ್ ದ ಬುಕ್ಸ್ ಬೇಕು, ಡೇಟ್ ಆಫ್ ಅಮೌಂಟ್ ಡೆಬಿಟೆಡ್ ಇನ್ ದ ಬ್ಯಾಂಕ್ ಬೇಕು. ಸೊ ಇದು ಮೂರು ಸಹ ಇದೆ. ಇಲ್ಲಿ ಡೇಟ್ ಆಫ್ ಸರ್ವಿಸ್ ರಿಸೀವ್ಡು ಇಲ್ಲಿ ಬೇಡ, ಅಗತ್ಯ ಇಲ್ಲ. ಸೊ ಹಾಗಾಗಿ ಸೊಲ್ಯೂಷನ್ ನೋಡಿ, ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಫಸ್ಟಲ್ಲಿ ಸೊಲ್ಯೂಷನ್ ನೋಡಿ. ಡಿಟರ್ಮಿನೇಷನ್ ಆಫ್ ಟೈಮ್ ಆಫ್ ಸಪ್ಲೈ ಫಾರ್ಮ್ಯಾಟ್ ನೋಡ್ಕೊಳ್ಳಿ. ಸರ್ವಿಸ್ ಯಾವ ಟೈಪ್ದು ಸರ್ವಿಸ್ ನೋಡಿ, ಇಂಪೋರ್ಟ್ ಆಫ್ ಟೆಕ್ನಿಕಲ್ ಸರ್ವಿಸ್, ಲೀಗಲ್ ಸರ್ವಿಸ್ ಎಲ್ಲ ಶಾರ್ಟಲ್ಲಿ ಬರೆದಿದ್ದೀವಿ. ಎಕ್ಸ್ಪ್ರೆಸ್ ಪಾರ್ಸಲ್ ಪೋಸ್ಟ್, ಸೆಕ್ಯೂರಿಟಿ ಸರ್ವಿಸ್, GTA ಸರ್ವಿಸ್. ಹಾಗೆಯೇ ಕ್ರೈಟೀರಿಯಾ ಫಾರ್ ಡಿಟರ್ಮಿನಿಂಗ್ ಟೈಮ್ ಆಫ್ ಸಪ್ಲೈ, ಡೇಟ್, ಆಮೇಲೆ ಆನ್ಸರ್, ಟೈಮ್ ಆಫ್ ಸಪ್ಲೈ, ಲಾಸ್ಟ್ ಕಾಲಮ್ ಆನ್ಸರ್. ಈಗ ಈ ಇನ್ವಾಯ್ಸ್ ಇದೆ ನೋಡಿ, ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್ ಇದೆಯಲ್ಲ, ಪರ್ಚೇಸ್ ಕೊಟ್ಟಾಗ ಅದಕ್ಕೆ 60 days ಆ್ಯಡ್ ಮಾಡಬೇಕು. ಈಗ 12th ಸೆಪ್ಟೆಂಬರ್ ಇದೆ, ಅಲ್ಲಿಗೆ 60 ದಿನ ಆ್ಯಡ್ ಮಾಡಿದ್ರೆ ನೀವು ಸೆಪ್ಟೆಂಬರಲ್ಲಿ 30 ಇರೋದು, 31 ಇಲ್ಲ. ಹಾಗಾಗಿ ಅಲ್ಲಿಂದ 30 days ಅಂದರೆ 30 daysಗೆ 12th ಅಕ್ಟೋಬರ್ ಆಗುತ್ತೆ. ಆಮೇಲೆ ಅಕ್ಟೋಬರ್ಗೆ 30 days ಆ್ಯಡ್ ಮಾಡಿದ್ರೆ ಅಕ್ಟೋಬರ್ಲಿ 31 ಇದೆ. ಸೊ 12 ಒಂದು ಬಿಟ್ಟರೆ 11, ಸೊ ನವಂಬರ್ 11. ಓಕೆ, 60 ದಿನ ಆ್ಯಡ್ ಮಾಡಬೇಕು ಇನ್ವಾಯ್ಸಿಗೆ. ಸೊ ಅಲ್ಲಿ ಫಸ್ಟ್ ನೋಡಿ, 60 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್. ಅಲ್ಲಿ 12th ಸೆಪ್ಟೆಂಬರ್ ಇದು 60 ದಿನ ಆ್ಯಡ್ ಆದ ಮೇಲೆ 11th ನವಂಬರ್ ಆಯಿತು. ಹಾಗೆಯೇ ಡೇಟ್ ಆಫ್ ಪೇಮೆಂಟ್ ಎಂಟರ್ಡ್ ಇನ್ ದ ಬುಕ್ಸ್, ಅಲ್ಲಿ ಕೆಳಗಡೆ ಬುಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, 4th ಲಾಸ್ಟಿಗೆ ನೋಡಿ ಬುಕ್ಸ್ 4th ಸೆಪ್ಟೆಂಬರ್ 2019. ಅದೇ ಬ್ಯಾಂಕ್ 5th ಸೆಪ್ಟೆಂಬರ್ 2019. ಸೊ ಇದು ಮೂರರಲ್ಲಿ ವಿಚ್ ಎವರ್ ಇಸ್ ಅರ್ಲಿಯರ್, ಯಾವುದು ಲೇಟೆಸ್ಟ್ ಇದೆ 4th ಸೆಪ್ಟೆಂಬರ್ 2019, ಅದು ಟೈಮ್ ಆಫ್ ಸಪ್ಲೈ. ಹಾಗೆಯೇ ಲೀಗಲ್ ಸರ್ವಿಸ್ ಸೆಕೆಂಡ್, ಇಲ್ಲಿ ಕೂಡ ಅಷ್ಟೇ ಡೇಟ್ ಆಫ್ ಇನ್ವಾಯ್ಸ್ ಇರುತ್ತೆ, ಇನ್ವಾಯ್ಸಿಗೆ 60 ದಿನ ಆ್ಯಡ್ ಮಾಡ್ಕೋಬೇಕು. 30th ಸೆಪ್ಟೆಂಬರ್ ಇತ್ತಲ್ಲ, ಅಲ್ಲಿಂದ 60 ದಿನ ಅಂದರೆ 30th ಅಕ್ಟೋಬರ್, 29th ನವಂಬರ್, 29th ನವಂಬರ್ ತೊಗೋಬೇಕಾಗುತ್ತೆ ಡೇಟ್. ಸೊ 29th ನವಂಬರ್, ಅದು 60 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್. ಆಮೇಲೆ ಡೇಟ್ ಆಫ್ ಪೇಮೆಂಟ್ ಎಂಟರ್ಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್, ಇದು ಬುಕ್ಸ್ ಅಲ್ಲಿ ಒಟ್ಟಿ ಕೊಟ್ಟಿದ್ದಾರೆ ನೋಡಿ, ಬುಕ್ಸ್ 6th ಡಿಸೆಂಬರ್, ಬ್ಯಾಂಕ್ 8th ಡಿಸೆಂಬರ್. ಲೇಟೆಸ್ಟ್ ಯಾವುದು ನವಂಬರ್ ಇದೆ, 29th ನವಂಬರ್ ಈಸ್ ದ ಲೇಟೆಸ್ಟ್ ಡೇಟ್ ವಿಚ್ ಆರ್ ಈಸ್ ಅರ್ಲಿಯರ್ ಟೈಮ್ ಆಫ್ ಸಪ್ಲೈ. ದೆನ್ ಎಕ್ಸ್ಪ್ರೆಸ್ ಪಾರ್ಸಲಲ್ಲಿ ಇನ್ವಾಯ್ಸ್ಗೆ 60 days ಆ್ಯಡ್ ಮಾಡಿ. 12th ಸೆಪ್ಟೆಂಬರ್ ಇದೆ, ಅದು ಫಸ್ಟ್ ಒಂದಿತ್ತಲ್ಲ ಅದೇ ಥರ 11th ನವಂಬರ್ ಆಗುತ್ತೆ. ಡೇಟ್ ಒಂದೇ ಕೊಟ್ಟಿದ್ದಾರೆ, ಡೇಟ್ ಆಫ್ ಪೇಮೆಂಟ್ ಅಂತ ಒಂದೇ ಕೊಟ್ಟಿದ್ದಾರೆ, 16th ನವಂಬರ್. ಸೊ ಒಂದು 11th ನವಂಬರ್ ಮತ್ತೊಂದು 16th ನವಂಬರ್, ವಿಚ್ ಎವರ್ ಈಸ್ ಅರ್ಲಿಯರ್ ಅಂದರೆ 11th ನವಂಬರ್ ಈಸ್ ದ ಅರ್ಲಿಯರ್, ದಟ್ ಈಸ್ ದ ಟೈಮ್ ಆಫ್ ಸಪ್ಲೈ. ದೆನ್ ಸೆಕ್ಯೂರಿಟಿ ಸರ್ವಿಸ್ 23 ಡಿಸೆಂಬರ್ ಇದೆಯಲ್ಲ, 23 ಡಿಸೆಂಬರ್ಗೆ 60 days ಆ್ಯಡ್ ಮಾಡಿ. ಡಿಸೆಂಬರ್ಲಿ 31 ಇದೆ, ಸೊ 30 days ಆ್ಯಡ್ ಆದಾಗ 22 ಜನವರಿ ಆಗುತ್ತೆ. ಮತ್ತು ಜನವರಿಲಿ 31 ಇದೆ, ಸೊ 22 ಇದು 21 ಆಗುತ್ತೆ, 21 ಫೆಬ್ರವರಿ. ಸೊ 21 ಫೆಬ್ರವರಿ 2020, ಅಲ್ಲಿ ನೋಡಿ 60 days ಫ್ರಮ್ ದ ಡೇಟ್ ಆಫ್ ಸರ್ವಿಸ್, 21 ಫೆಬ್ರವರಿ 2020. ಡೇಟ್ ಆಫ್ ಪೇಮೆಂಟ್ ಅವರೇ ಕೊಟ್ಟಿದ್ದಾರೆ 24 ಡಿಸೆಂಬರ್. ಯಾವುದು 24 ಡಿಸೆಂಬರ್ ಈಸ್ ದ ಲೇಟೆಸ್ಟ್. ಸೊ ವಿಚ್ ಎವರ್ ಈಸ್ ಅರ್ಲಿಯರ್ ಟೈಮ್ ಆಫ್ ಸಪ್ಲೈ. ನೆಕ್ಸ್ಟ್ GTA ಸರ್ವಿಸ್. ಸೊ ಈಗೇನು ಇಲ್ಲಿ ಕೂಡ ಅಷ್ಟೇ 60 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್ ಆ್ಯಡ್ ಮಾಡಿ, ಡೇಟ್ ಆಫ್ ಪೇಮೆಂಟ್ ಎಂಟರ್ಡ್ ಇನ್ ದ ಬುಕ್ಸ್ ಬೇಕು, ಡೇಟ್ ಆಫ್ ಪೇಮೆಂಟ್ ಡೆಬಿಟೆಡ್ ಇನ್ ದ ಬ್ಯಾಂಕ್. ಮೂರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಲೇಟೆಸ್ಟ್ ಡೇಟ್ ಇದೆ ನೋಡಿ, 14th ನವಂಬರ್ ಈಸ್ ದ ಆನ್ಸರ್, ದಟ್ ಈಸ್ ದ ಟೈಮ್ ಆಫ್ ಸಪ್ಲೈ. ಸೊ ಈಗ ಗೊತ್ತಾಗಿರ್ಬೋದು ನಿಮಗೆ ಸೇಲ್ಸ್ಗೆ ಮತ್ತು ಪರ್ಚೇಸ್ಗೆ ಇರುವಂಥ ಡಿಫರೆನ್ಸ್. ಸೇಲ್ಸಲ್ಲಿ ಎರಡು ಕೇಸ್ ಇದೆ, ಇನ್ವಾಯ್ಸ್ ವಿದಿನ್ ದ 30 days ಇದ್ದರೆ, ಇನ್ವಾಯ್ಸ್ ಆಫ್ಟರ್ 30 days ಇದ್ದರೆ ಬೇರೆ ಥರ ಕ್ಯಾಲ್ಕುಲೇಷನ್. ಅದೇ ಪರ್ಚೇಸಲ್ಲಿ ಆ ಥರ ಏನೂ ಇಲ್ಲ, ಒಂದೇ ಡೈರೆಕ್ಟಾಗಿ 3 ಆಪ್ಷನ್ ನಾವು ಡೈರೆಕ್ಟಾಗಿ ತೊಗೊಂಡ್ರೆ ಆಯಿತು. ಇನ್ವಾಯ್ಸ್ ಡೇಟಿಗೆ 60 ದಿನ ಆ್ಯಡ್ ಮಾಡಬೇಕು, ಹಾಗೆಯೇ ಯಾವುದು ಡೇಟ್ ಆಫ್ ಪೇಮೆಂಟ್ ಎಂಟರ್ಡ್ ಇನ್ ದ ಬುಕ್ಸ್ ಬೇಕು, ಡೇಟ್ ಆಫ್ ಅಮೌಂಟ್ ಡೆಬಿಟೆಡ್ ಇನ್ ದ ಬ್ಯಾಂಕ್ ಬೇಕು. ಸೊ ಆ್ಯಸ್ ಪರ್ ಇದು ಪರ್ಚೇಸ್ ರಿಲೇಟೆಡ್ ಅಂತ ಅರ್ಥ ಅಷ್ಟೇ.
ಸೊ ಪ್ರಾಕ್ಟೀಸ್ ಕ್ವಶನ್ ಇದೆ, ಇದು ನಿಮಗೆ ನೀವೇ ಟ್ರೈ ಮಾಡಬೇಕು. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಅಂತ ಕೊಟ್ಟಿದ್ದಾನೆ. ಡೇಟ್ ಆಫ್ ಆ್ಯಕ್ಚುಯಲ್ ಪ್ರೊವಿಷನ್ ಆಫ್ ಸರ್ವಿಸ್, ಡೇಟ್ ಆಫ್ ಇಶ್ಯೂ ಆಫ್ ಇನ್ವಾಯ್ಸ್, ಡೇಟ್ ಆನ್ ವಿಚ್ ಪೇಮೆಂಟ್ ಈಸ್ ರಿಸೀವ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಇದು ಇದೇ ಥರದ ಸಮ್ ಕೂಡ ನಾವು ಮಾಡಿದ್ದೀವಿ ನೋಡಿ. ಇದು ಸೇಲ್ಸಿಗೆ ಸಂಬಂಧಪಟ್ಟಿದ್ದು, ಆಯಿತಾ, ಪರ್ಚೇಸ್ ಅಲ್ಲ, ಸೇಲ್ಸಿಗೆ. ಹಾಗಾಗಿ ನೀವು ನೋಡ್ಕೋಬೇಕು. ಇಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡಿರೋದು ನೋಡಿ. ಫಸ್ಟಿಗೆ ಫಸ್ಟ್ ಅಕ್ಟೋಬರ್ ಕೊಟ್ಟಿದ್ದಾರೆ, ಅಲ್ಲಿಂದ 30 ಡೇಸಾ? ಹಾಂ, 30 ಡೇಸ್ ಒಳಗಡೆ. ಇದು ಫಸ್ಟ್ ಕೇಸ್ ಎ, ಇನ್ವಾಯ್ಸನ್ನು ತೊಗೊಳ್ಳುವಂಥದ್ದು. ಅದೇ ಸೆಕೆಂಡಲ್ಲಿ ನೋಡಿ, 10th ನವಂಬರಿಂದ 30th ಡಿಸೆಂಬರ್, ಆಫ್ಟರ್ 30 ಡೇಸ್. ಸೊ ಬಿ ಯಾವ ತೊಗೋಬೇಕು? ಡೇಟ್ ಆಫ್ ಸರ್ವಿಸ್ ತೊಗೋತೀರಾ. ಅದೇ ಮೂರನೇದು 10th ನವಂಬರ್ ಇದೆ, 30th ಅಕ್ಟೋಬರ್, ಮುಂಚಿತವಾಗಿ ಇನ್ವಾಯ್ಸನ್ನು ಇಶ್ಯೂ ಮಾಡಿದ್ದಾನೆ. ಸೊ 30th ಅಕ್ಟೋಬರೇ ತೊಗೋತೀರಾ. ಆಮೇಲೆ ಫೋರ್ತ್ ಒನ್ 10th ಅಕ್ಟೋಬರ್ 24 ನವಂಬರ್, ಆಫ್ಟರ್ 30 ಡೇಸ್. ಸೊ ಡೇಟ್ ಆಫ್ ಸರ್ವಿಸ್ ತೊಗೋತೀರಾ. ಆಮೇಲೆ ಪಾರ್ಟ್ ಪೇಮೆಂಟೆಲ್ಲ ಇದೆ, ಅದೆಲ್ಲ ಕಂಪೇರ್ ಮಾಡಿ ನೀವೇ ಸಾಲ್ವ್ ಮಾಡಿ. ಥ್ಯಾಂಕ್ ಯು.